ಇಲ್ಲ, ಕಾನೂನೇನು ಕ್ರಮ ತಗೋಬೇಕೋ ಅದನ್ನ ಸಿಒಡಿ ಅವರು ಕ್ರಮ ತಗೊಳ್ತಾರೆ. ಅದು ಇನ್ವೆಸ್ಟಿಗೇಷನ್ ನಲ್ಲಿ ಇರೋದ್ರಿಂದ ಅವರು ಲುಕೌಟ್ ನೋಟಿಸ್ ಕೊಡ್ತಾರ ಅಥವಾ ಬೇರೆ ಏನ್ ನೋಟಿಸ್ ಕೊಡ್ತಾರ ಅದು ಅವ್ರಿಗೆ ಬಿಟ್ಟಿದ್ದು. ಗೊಂದಲ ಬಗೆಹರುತ್ತೆ ಕಾಂಗ್ರೆಸ್ ಅಂತ ನೀವು ನೆನೆ ಒತ್ತಾಯ ಮಾಡಿದ್ರೆ ಹೈಕಮಾಂಡ್ ಬೇಗ ಗೊಂದಲ ಬಗೆಹರಿಸಬೇಕು. ಅಲ್ಲ, ನನ್ನ ದೃಷ್ಟಿಯಲ್ಲಿ ಇದು ಯಾವ್ದು ಕೂಡ ಇರೋದು ಬೇಡ ಅಂತ ಅಷ್ಟೇ. ಆ ಅರ್ಥದಲ್ಲಿ ನಾನು ಹೇಳಿರೋದು, ಇದು ಗೊಂದಲ ಇದ್ರೆ ಅದನ್ನ ಬಗೆಹರಿಸಿಕೊಂಡು ನಾವು ಜನ ಸಮುದಾಯಕ್ಕೆ ನಾವೇನು ಭರವಸೆಗಳು ಕೊಟ್ಟಿದ್ದೀರಿ ಆ ಕೆಲಸ ಮಾಡಬೇಕು ಅಂತ ಹೇಳಿದ್ದೇನೆ. ಯಾಕೆಂದ್ರೆ ನಮ್ಗೆ ನಮ್ಮ ಒಳಗಿನ ವ್ಯತ್ಯಾಸಗಳೆಲ್ಲ ಮುಖ್ಯ, ಆಡಳಿತ ಮುಖ್ಯ, ಗವರ್ನೆನ್ಸ್ ಮುಖ್ಯ. ಅದನ್ನ ಸರಿ ಮಾಡ್ಕೊಂಡು ಜನರಿಗೆ ಆಡಳಿತ ಕೊಡ್ಬೇಕು ಅನ್ನೋದು ಅಷ್ಟೇ ನಮ್ದು. ಇದು ಆಡಳಿತದ ಮೇಲೆ ಪರಿಣಾಮ ಬೀರ್ತಾ ಇದೆ ಅಂತ ಅನಿಸ್ತಾ ಇದೆ. ಅಲ್ಲ, ಬೀರ್ಬಹುದು. ಅಧಿಕಾರಿಗಳಿಗೆ ಸ್ವಾಭಾವಿಕವಾಗಿ ಒಂದಿಷ್ಟು ಕನ್ಫ್ಯೂಷನ್ ಆಗೋದು ಸಹಜ. ಇದು ಯಾವಾಗ್ಲೂ ಇಂಥ ಸಂದರ್ಭದಲ್ಲಿ ಆಗಿದೆ ಹಿಂದೆ ಎಲ್ಲ. ಅದರಲ್ಲಿ ಈಗ ನಮ್ಗೆ ಅಧಿಕಾರಿಗಳಿಗೂ ಕೂಡ ಒಂದು ಸಂದೇಶ ಹೋಗ್ಬೇಕು, ಎಲ್ಲವೂ ಸರಿ ಇದೆ, ಆಡಳಿತ ಮಾಡ್ಬೇಕು ಅಂತೇಳಿ ಅವ್ರಿಗೂ ಸಂದೇಶ ಹೋಗ್ಬೇಕಲ್ವಾ. ಸಚಿವರು ಡೆಲ್ಲಿಗೆ ಹೋಗ್ಬೇಕು ಅಂತ ಒಂದು ಚರ್ಚೆ ಆಗಿತ್ತು ಹಿಂದೆ. ಒಂದೂವರೆ ತಿಂಗಳ ಕ್ಯಾಬಿನೆಟ್ ಒಂದು ನಿಯೋಗ ಹೋಗ್ಬೇಕು, ಹೈಕಮಾಂಡ್ ಜೊತೆ ಭೇಟಿ ಮಾಡಿ ಚರ್ಚೆ ಮಾಡಬೇಕು, ಸಚಿವರೆಲ್ಲ ಹೋಗ್ಬೇಕು ಅಂತ ಚರ್ಚೆ ಆಗಿತ್ತು. ಅದು ಹೋಗ್ತಿದೆ ಸರ್? ಎಲ್ಲಿ ಚರ್ಚೆ ಆಯ್ತು ಅಂತ ನೀವೇ ಹೇಳ್ಬೇಕು. ಕ್ಯಾಬಿನೆಟ್ ಒಳಗಡೆ ಏನ್ ಚರ್ಚೆ ಆಗಿದೆ? ಕ್ಯಾಬಿನೆಟ್ ಒಳಗಡೆ ರಾಜ್ಯದ ಸಮಸ್ಯೆಗಳ ಬಗ್ಗೆ ಚರ್ಚೆ ಆಗುತ್ತೆ ವಿನ ಇಂಥದ್ದೆಲ್ಲ ಆಗಲ್ಲ. ಸರ್, ಈ ಮಧ್ಯೆ ಪಕ್ಷಾತೀತವಾಗಿ ದಲಿತ ಸಿಎಂ ಆಗ್ಬೇಕು, ಕಾಂಗ್ರೆಸ್ ಅನ್ಯಾಯವಾಗಿ ಕೂಗು ದಿನೇ ದಿನೇ ಜಾಸ್ತಿ ಆಗ್ತಾ ಇದೆ. ಸರ್, ತಮ್ಮ ಪರವಾಗಿ ಸ್ವಾಮೀಜಿಗಳು ಕೂಡ ತುಮಕೂರಲ್ಲಿ ಅಖಾಡಕ್ಕಿಳಿದಿದ್ದಾರೆ ಸರ್. ತಮ್ಗೆ ಸಿಎಂ ಪಟ್ಟ ಕೊಡ್ಬೇಕು ಅನ್ನೋ ಅಭಿಲಾಷೆ ವ್ಯಕ್ತಪಡಿಸಿದ್ದಾರೆ. ಅದು ಅವರ ಅಭಿಪ್ರಾಯ, ಅವರ ಭಾವನೆ, ಅವರ ಅನಿಸಿಕೆ. ಅದನ್ನ ಅವರು ಎಕ್ಸ್ಪ್ರೆಸ್ ಮಾಡಿದ್ದಾರೆ. ಅದರಲ್ಲಿ ತಪ್ಪು ಅಂತ ನಾನೇನು ಹೇಳಕ್ ಹೋಗೋದಿಲ್ಲ. ಅದರಲ್ಲಿ ಅವ್ರ ಅನಿಸಿಕೆಗಳನ್ನ ನೀವು ಹೇಳಿದ ತಪ್ಪು ಅಂತ ನಾನು ಯಾಕೆ ಹೇಳ್ಬೇಕು? ಸಮುದಾಯ ಕೊಡಬೇಕು ಬದಲಾವಣೆ ಆದ್ರೆ ನೀವೇ ಹೇಳ್ತಾ ಇದ್ದೀರಲ್ರಿ, ಎಲ್ಲ ಕಡೆ ನೀವು ಹೇಳ್ತಾ ಇದ್ದಾರೆ ಅಂತ ನೀವೇ ಹೇಳ್ತಾ ಇದ್ದೀರಾ. ಈಗ ದ್ವೇಷ ಭಾಷಣ ರಾಜ್ಯಪಾಲರಿಗೆ ನೀವು ಮನವರಿಕೆ ಮಾಡ್ತೀರಾ? ಯಾಕಂದ್ರೆ ಕೇಂದ್ರ ಅಲ್ಲ, ಅದ್ರ ಅಗತ್ಯತೆ ನೋಡಿ. ಈಗ ಎರಡೂ ಸದನದಲ್ಲಿ ಪಾಸ್ ಆಗಿದೆ, ಅದು ಈಗ ರಾಜ್ಯಪಾಲರಿಗೆ ಹೋಗುತ್ತೆ. ರಾಜ್ಯಪಾಲರು ಒಂದು ವೇಳೆ ನಮ್ ಕ್ಲಾರಿಫಿಕೇಶನ್ ಕೇಳಿದ್ರೆ ನಾವು ಕೊಡ್ತೇವೆ. ಯಾವುದೇ ಕ್ಲಾರಿಫಿಕೇಶನ್ ರಾಜ್ಯಪಾಲರು ಕೇಳಿದ್ರೆ ಕೊಡ್ತೇವೆ ಅದನ್ನ. ಓಕೆ.